ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರೆಡಿಷನಲ್ ಮೆಥಡಲ್ಲಿ ಟೊಮೆಟೊ ಉಪ್ಪಿನಕಾಯಿ ಮಾಡೋದನ್ನ ಹೇಳ್ಕೊಡ್ಬೇಕಂತ ಅನ್ಕೊಂಡಿನ್ರಿ. ಬರ್ರಿ ನೋಡೋಣ್ರಿ ಹೆಂಗೆ ಮಾಡೋದು ಅಂತೇಳಿ. ಫಸ್ಟು ನಾನಿಲ್ಲಿ 1 kg ಟೊಮೆಟೊನ ತೊಗೊಂಡಿದ್ದೀನಿ ರೀ. ಸ್ವಚ್ಛಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಈ ಥರ ಒಂದು ಟೊಮೆಟೊ ಒಳಗೆ 4 ಪೀಸನ್ನು ಮಾಡ್ಬೇಕ್ರಿ. ನೀವು ಎಷ್ಟು ಸಣ್ಣಗೆ ಮಾಡ್ತೀರಿ ಅಷ್ಟು ಲಘು ಒಣಗ್ತಾವ್ರಿ. ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಉಪ್ಪಂದರೆ 1 kgಗೆ 1 ಹಿಡಿ ಉಪ್ಪನ್ನು ತೊಗೊಂಡೇನಿ ರೀ ನಾ ಇಲ್ಲೇ. ನಿಮ್ಗೆ ರುಚಿನ ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬೋದು. ಉಪ್ಪು ಸ್ವಲ್ಪ ಜಾಸ್ತಿ ತಿನ್ನೋದ್ರೆ ಒಂಚೂರು ಜಾಸ್ತಿ ಹಾಕೋರಿ, ಬಟ್ ಆದಷ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ. ಇದಕ್ಕೆ ಈ ಥರ ಅರೇಂಜ್ ಮಾಡ್ಬೇಕ್ರಿ. ಲೇಯರ್ ಬೈ ಲೇಯರ್ ಅರೇಂಜ್ ಮಾಡಿ ಅದಕ್ಕೆ ಒಂದು ಲೇಯರ್ ಟೊಮೆಟೊ ಹಾಕಿ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬೇಕ್ರಿ. ಮತ್ತು ಟೊಮೆಟೊ ಹಾಕಿ ಮತ್ತು ಮೇಲೆ ಉಪ್ಪನ್ನು ಹಾಕಿ ಈ ಥರ ಪೂರ್ತಿ ಎಲ್ಲ ಹೆಚ್ಚಿರೋ ಟೊಮೆಟೊಗಳನ್ನು ಹಾಕಿ ಒಂದು ಬಾಕ್ಸಲ್ಲಿ ಈ ಥರ ಹಾಕಿ ಇಡ್ಬೇಕ್ರಿ. ಒಂದು ಓವರ್ ನೈಟನ್ನು ಬಿಡಬೇಕಾಗುತ್ತೆ. ಇದೇ ಮುಚ್ಚಿ ಒಂದು ಓವರ್ ನೈಟ್ ಬಿಡಬೇಕು. ಅದಾದ ಟೊಮೆಟೊ ರಸವನ್ನು ಬೇರೆ ತೆಗೆದುಕೊಂಡು ಈ ಹೆಚ್ಚಿರೋ ಟೊಮೆಟೊಗಳನ್ನು ಬಿಸಿಲಲ್ಲಿ ಒಣಗಿ ಹಾಕಬೇಕು. ಆಮೇಲೆ ಈ ಕಡೆ ಒಂದು ಹಿಡಿ ಹುಣಸೆ ಹಣ್ಣನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಡಿ. ಈ ಸೋಸ್ ಇಟ್ಕೊಂಡಿರೋ ರಸದಲ್ಲಿ ಆ ಹುಣಸೆ ಹಣ್ಣನ್ನು ನೆನೆ ಇಡಬೇಕ್ರಿ. ನೆನೆ ಇಟ್ಟು ಅದನ್ನು ಕೂಡ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗತ್ತೆ ರೀ. ಅಟ್ಲೀಸ್ಟ್ ಮಿನಿಮಮ್ 1 ದಿನ ಆದರೂ ಇದು ಒಣಗಬೇಕಾಗುತ್ತೆ. ಟೊಮೆಟೊ 2 ರಿಂದ 3 ದಿನ ಒಣಗಬೇಕು. ಇದರಿಂದ ಉಪ್ಪಿನಕಾಯಿ ಭಾಳ ದಿವಸಗಳವರೆಗೆ ತಡೆಯುತ್ತೆ, ಇಲ್ಲಾಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಡೇ ಕೂಡ ನಾನು ಹೀಗೆ ಒಣಗಿಸ್ತಾ ಇದ್ದೀನಿ ನೋಡ್ರಿ. 2 ದಿನ ಆದಮೇಲೆ ಟೊಮೆಟೊ ಈ ಥರ ಆಗಿದಾವೆ ನೋಡ್ರಿ, ಫುಲ್ ಒಣಗಿದಾವ್ರಿ. ಇವನ್ನ ಮತ್ತೆ ನಾವು ಹುಣಸೆಹಣ್ಣು ಮತ್ತು ಟೊಮೆಟೊ ರಸ ನೆನೆಸಿಟ್ಟಿರೋಂಥ ಬಾಕ್ಸಲ್ಲಿ ಹಾಕಬೇಕು. ಹಾಕಿ ಒಂದು ರಾತ್ರಿ ಮತ್ತೆ ನೆನೆ ಇಡಬೇಕು. ಇವನ್ನ ನೆನೆ ಇಟ್ಟು ನೋಡ್ರಿ ಇವಾಗ ಯಾವ ಥರ ಆಗಿದೆ ಅಂತ. ಇದರಲ್ಲಿ ನಾವು ಈ ಒಣಗಿರೋ ಟೊಮೆಟೊಗಳನ್ನು ನೆನೆ ಹಾಕ್ಕೋಬೇಕ್ರಿ. ನೋಡ್ರಿ ಇವಾಗ ನಾ ಹಾಕ್ಕೋತಾ ಇದ್ದೀನಿ. ಈ ರೀತಿ ಒಂದ್ಸರಿ ಚೆನ್ನಾಗಿ ಕೈ ಆಡಿಸ್ಬೇಕು. ಮತ್ತು ಒಂದು ರಾತ್ರಿ ಹಾಗೆ ಬಿಡಬೇಕಾಗುತ್ತೆ ರೀ. ಮತ್ತು ಮುಚ್ಚಳನ ಮುಚ್ಚಿ ಇಡಬೇಕು. ನೆನೆ ಇಟ್ಟಿರುವ ಟೊಮೆಟೊನ ತೆಗೆದುಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ. ಒಗ್ಗರಣೆಗೆ ಏನೇನು ಸಾಮಾನು ಬೇಕಂತ ನೋಡ್ಕೊಂಬರೋಣ್ರಿ. 1 ಟೀ ಚಮಚದಷ್ಟು ಮೆಂತ್ಯಕಾಳು, 2 ಟೀ ಚಮಚದಷ್ಟು ಸಾಸಿವೆ. ಇದರಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ತಗೋತಾ ಇದ್ದೀನಿ, ಮಿಕ್ಕಿದ್ದನ್ನು ಮಸಾಲೆ ಮಾಡ್ಕೊಳಕ್ಕೆ ಇಟ್ಕೋತಾ ಇದ್ದೀನಿ. ಆಮೇಲೆ 1 ಟೀ ಚಮಚದಷ್ಟು ಜೀರಿಗೆ ಹಾಕ್ಕೋಬೇಕ್ರಿ. ಇದನ್ನೆಲ್ಲ ನಾವು ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ತುಂಬ ರೋಸ್ಟ್ ಮಾಡಬಾರ್ದು, ಸ್ವಲ್ಪನೇ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಅರಿಶಿಣ ಪುಡಿ, ಆಮೇಲೆ 2 ಟೀ ಚಮಚದಷ್ಟು ಅಚ್ಚ ಖಾರ ಪುಡಿ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ತಗೋಬೇಕು. ತೊಗೊಂಬಿಟ್ಟು ಈ ಕಡೆ ನೋಡಿ ನಾನು ಇಲ್ಲೇ ಒಲೆ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಬಿಸಿ ಮಾಡಿ ಪುಡಿನೂ ಮಾಡ್ಕೊಂಡು ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಈ ಟೊಮೆಟೊವನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸರಿ, ಹಾಗಾದರೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು. ಇವಾಗ ಒಗ್ಗರಣೆ ಮಾಡೋಣ. ಫಸ್ಟು ಸ್ಟವ್ನ ಆನ್ ಮಾಡ್ಕೋಬೇಕು. ನೆಕ್ಸ್ಟ್ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು. ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೆ ಕಾಯಬೇಕು. ಅದಾದಮೇಲೆ ಸಾಸಿವೆನ ಒಗ್ಗರಣೆ ಇಟ್ಕೊಂಡಿದ್ದಲ್ಲ ಅವನ್ನ ಇದರಲ್ಲಿ ಹಾಕಬೇಕಾಗುತ್ತೆ. ಸಾಸಿವೆ ಚಟ್ಪಟ ಅಂದ ತಕ್ಷಣ ಕರಿಬೇವನ್ನು ಹಾಕಬೇಕು. ಕರಿಬೇವು ಹಾಕಿದ್ಮೇಲೆ ನೆಕ್ಸ್ಟ್ ಒಂದೊಂದೇ ಐಟಮ್ಗಳನ್ನು ಹಾಕ್ತಾ ಹೋಗೋಣ್ರಿ. ಈ ಕರಿಬೇವು ಹಾಕಿದ್ಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಇದಾದಮೇಲೆ ನಾವು ಮತ್ತೆ ಹಿಂಗೆ ತಿರುಗಬೇಕ್ರಿ. ಇದನ್ನು ತಿರುವಿದಾದ್ಮೇಲೆ ಈಗ ಡ್ರೈ ರೋಸ್ಟ್ ಮಾಡಿರುವಂಥ ಈ ಮಿಶ್ರಣವನ್ನು ಸೇರ್ಸಾಕತ್ತೀನಿ ನೋಡ್ರಿ. ಅಂದರೆ ಜೀರಿಗೆ, ಮೆಂತ್ಯ ಮತ್ತು ಧನಿಯಾ ಪೌಡ್ರದ ಮಿಕ್ಸ್ಚರ್ ನಾನಿಲ್ಲಿ ಹಾಕಿದೆ. ಅದಾದಮೇಲೆ ಅಚ್ಚ ಖಾರ ಪುಡಿ ಮತ್ತು ಅರಿಶಿಣ ಪುಡಿ ಹಾಕತ್ತೀನಿ ರೀ. ಹಾಕಿದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡೋಣ್ರಿ ಈ ಥರ. ಇದು ಆದಮೇಲೆ ಲಾಸ್ಟಲ್ಲಿ ನಾವು ಈ ಟೊಮೆಟೊವನ್ನು ರುಬ್ಬಿಟ್ಕೊಂಡೇವಲ್ರಿ ಅದನ್ನು ಹಾಕ್ಬೇಕಾಗತ್ತೆ ನೋಡ್ರಿ. ಆಯಿಲ್ ಕಡಿಮೆ ಅನ್ಸೈತ್ರಿ,
ಅದಕ್ಕೆ ಮತ್ತೆ ನಾನು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಳಕತ್ತೀನಿ. ನಿಮಗೂ ಹಂಗೆ ಏನಾದರೂ ಆದ್ರೆ ನೀವು ಎಕ್ಸ್ಟ್ರಾ ಆಯಿಲನ್ನು ಸೇರಿಸ್ಕೋಬೋದ್ರಿ. ನೋಡಿ ನಂಗೆ ತಳ ಸ್ವಲ್ಪ ಹಿಡಿಯತ್ತಿತ್ತು ಅನಿಸ್ತು, ಅದಕ್ಕೆ ಎಣ್ಣೆ ಸೇರಿಸ್ಕೊಂಡೆ. ಮತ್ತು ಇವಾಗ ಟೊಮೆಟೊವನ್ನು ಹಾಕ್ಕೊಂಡೆ. ಟೊಮೆಟೊ ಮಿಶ್ರಣವನ್ನು ಇದಕ್ಕೆ ಸೇರ್ಸಾಕತ್ತೀನಿ ನೋಡ್ರಿ. ಸೇರಿಸ್ಬಿಟ್ಟು ಚಮಚಲ್ಲೇ ಚೆನ್ನಾಗಿ ಅದನ್ನು ಹಿಂಗೆ ತಿರುಗಬೇಕ್ರಿ. ಅಂದರೆ ಅದು ತಳ ಹಿಡ್ಕೋಬಾರ್ದು, ಅದ್ರ ಸಲುವಾಗಿ ನಾವು ಮೇಲೆ ಮೇಲೆ ಸ್ವಲ್ಪ ತಿರುಗ್ತಿರ್ಬೇಕ್ರಿ ಇದನ್ನ. ಇಲ್ಲಿಕಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತ್ರಿ ಇದು. ಇವಾಗ ನೋಡ್ರಿ ಇದು ಎಣ್ಣೆ ಎಲ್ಲ ಹೆಂಗೆ ಸಪ್ರೇಟಾಗಿ ಮೇಲೆ ಬಂದಿದೆ ರೀ. ಈ ಥರ ಬಂದ್ರೆ ಇದು ಉಪ್ಪಿನಕಾಯಿ ರೆಡಿ ಆಗೈತೆ ಅಂತ ಅರ್ಥ ರೀ. ಇವಾಗ ಇದನ್ನು ನಾವು ಈಗ ಗ್ಯಾಸ್ ಬಂದ್ ಮಾಡಿ 1 ಅವರ್ ಇದನ್ನ 1 ಅವರ್ ಆರಾಕ್ ಬಿಡೋಣ್ರಿ. ಅದು ಆರಿದ ಮೇಲೆ ನಾವು ಗ್ಲಾಸ್ ಬಾಟಲ್ಗೆ ಅಥವಾ ಗ್ಲಾಸ್ ಜಾರ್ಗೆ ಹಾಕಿ ತುಂಬಿಸಿಡ್ಬೇಕ್ರಿ. ಇದು ಹೊರಗಡೆ ಇಟ್ಟರು ಕೂಡ ಏನೂ ಆಗೋದಿಲ್ರಿ. ಫ್ರಿಜ್ನಾಗ ಇಡಬೇಕು ಅಂತ ಏನಿಲ್ಲ ರೀ, ಯಾಕಂದ್ರೆ ಇವು ಚೆನ್ನಾಗಿ ಬಿಸಿಲ್ನಾಗ ಒಣಗಿರ್ತಾವ್ರಿ. ಇದರಿಂದ ಇದು ಹಾಳಾಗೋದಿಲ್ಲ, ಫಂಗಸ್ಸು ಬರೋದಿಲ್ರಿ. ಇವಾಗ ನಾ ಇದನ್ನು ಆರಾಕ್ ಬಿಟ್ಟಿನಿ ನೋಡ್ರಿ. 1 ತಾಸು ಆದಮೇಲೆ ನಾನು ಈಗ ಗ್ಲಾಸ್ ಬಾಟಲ್ಗೆ ತುಂಬ್ಸಾಕತ್ತೀನಿ ನೋಡ್ರಿ. ಇದು ಈ ಥರ ಸ್ಟೋರ್ ಮಾಡಿ ನಾವು ಹೊರಗಡೆನಾರ ಇಡ್ಬೋದು, ಇಲ್ಲ ನಿಮ್ಗೆ ಬೇಡಪ್ಪ ಅಂತಂದ್ರೆ ಫ್ರಿಜ್ನಾಗಾರ ಇಟ್ಕೋಬೋದ್ರಿ. ಇದು ಅನ್ನಕ್ಕೆ, ದೋಸೆಗೆ, ಆಮೇಲೆ ಏನಾದರೂ ನಾಷ್ಟ ಮಾಡೋ ಮುಂದೆ ಸೈಡಾಗಿ ತಿನ್ಬೋದು ಇದನ್ನ. ನೋಡಿರಿ ಎಷ್ಟು ಚಂದ ಬಂದೈತೆ ಅಂಥೇಳಿ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ನಂಗೆ ಕಮೆಂಟ್ನಾಗ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ರೀ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರೀ.